Hello. Hi Anu, how are you? Yeah, I'm good. Thank you. ಅನು, ಇವತ್ತು ಕಾನ್ಫರೆನ್ಸ್ ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ ಅನು. ಐ ಹೋಪ್ ಯು ಕ್ಯಾನ್ ಅಟೆಂಡ್. ಸಾರಿ ಮೀರಾ, ಇವತ್ತು ನಾನು ಮತ್ತು ಆರ್ಯ ಸರ್ ಇಬ್ಬರು ಆಫೀಸಿಗೆ ಬರೋದಕ್ಕಾಗಲ್ಲ. ಎಲ್ಲನೂ ಹರ್ಷ ಭಾವನೆ ನೋಡ್ಕೋತಾರೆ. ನೀನು ಅವ್ರ ಜೊತೆಗಿದ್ದು ಅವ್ರಿಗೆ ಸಹಾಯ ಮಾಡು. ಮೀರಾ? ಯಾ, ಐಲ್ ಡೂ ದಟ್. ಮತ್ತೆ ಹೌಸ್ ಯುವರ್ ಹೆಲ್ತ್? ಏನೂ ತೊಂದರೆ ಇಲ್ಲ ಮೀರಾ, ಥ್ಯಾಂಕ್ ಯು. ಅಷ್ಟೇನಾ? ಸದ್ಯಕ್ಕಷ್ಟೇ. ಯಾಕೆ? ನಥಿಂಗ್ ಅನು. ಟೇಕ್ ಕೇರ್. ಬಾಯ್. ಯು ಟು. ಸಿ ಯು. ಇವಳು ಬರಲ್ಲ, ಆರ್ಯ ಸರ್ ಕೂಡ ಬರಲ್ಲ, ಆ್ಯಂಡ್ ಐ ಶುಡ್ ಲೀಡ್ ದ ಮೀಟಿಂಗ್. ಇವಳ ಮೇಲೆ ನಾನು ಸ್ವಲ್ಪ ಜಾಸ್ತಿನೇ ನಂಬಿಕೆ ಇಟ್ಬಿಟ್ನಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹಾಯ್, ವೆಲ್ಕಮ್ ಎವ್ರಿಬಡಿ. ಸೊ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಯಾಕಿಲ್ಲಿ ಅಸೆಂಬಲ್ ಆಗಿದ್ದೀವಿ ಅಂತ. ಬಟ್ ಸ್ಟಿಲ್ ಇಟ್ಸ್ ಮೈ ಡ್ಯೂಟಿ to let all of you know about this. All these years ನಾವೆಲ್ಲ ಆರ್ಯ ಸರ್ ಅವರ ಎಮಿನೆಂಟ್ ಗೈಡೆನ್ಸಲ್ಲಿ ಈ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅನ್ನುವಂಥ ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿನ ನಡೆಸ್ತಾ ಇದ್ವಿ. ಈಗ ಇದನ್ನು ಮುನ್ನಡೆಸೋದಕ್ಕೆ ಅಷ್ಟೇ ಎಮಿನೆಂಟ್ ಆಗಿರುವಂಥ ಮತ್ತೊಬ್ಬ ಲೀಡರ್ ಬರ್ತಾ ಇದ್ದಾರೆ. ಯಾವುದರಲ್ಲೂ ಆರ್ಯ ಸರ್ಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ಇವರೇ ನಮಗೆ ತೋರಿಸ್ಕೊಡ್ತಾರೆ. And he's here. Welcome Harsha sir. Your seat is waiting for you. Mansi ma'am, welcome to you too. Thank you. Welcome, sir. ವೆಲ್ಕಮ್ ಸರ್. Sir, this is for you. Thank you, Meera. Ma'am, well, Thank you. Please settle down. Meera, Nancy. ಓ ಚೇಂಡೆ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ. ಕಮ್ ಪ್ಲೀಸ್ ಸಿಟ್. ಪರವಾಗಿಲ್ಲ ಸರ್, ಇದೇ ನನ್ನ ಜಾಗ. ನೋ ಚೇಂಡೆ, ಪ್ಲೀಸ್ ಕಮ್ ಸಿಟ್. ಪರವಾಗಿಲ್ಲ. ಬನ್ನಿ ಚೇಂಡೆ. Hello everyone. So let's begin this new journey starting today. ಎಲ್ಲವೂ ಮೊದಲು ಹೇಗಿತ್ತೋ ಹಾಗೇ ಇರುತ್ತೆ. ಜಸ್ಟ್ ದ್ಯಾಟ್ ಆರ್ಯವರ್ಧನ್ ಅವರ ಬದಲು ನಾನಿರ್ತೀನಿ ಆ್ಯಂಡ್ ಮಾನ್ಸಿ ಇರ್ತಾರೆ. ಸೊ ಲೆಟ್ಸ್ ಆಲ್ ವರ್ಕ್ ಟುಗೆದರ್ ಆ್ಯಂಡ್ ಮೇಕ್ ದಿಸ್ ಸಕ್ಸಸ್ ಈವನ್ ಬಿಗರ್. yeah, with you sir. ಶ್ಯೂರ್. ಥ್ಯಾಂಕ್ ಯು ಮೀರಾ. ಮನ್ಸಿ, ಜೇಂಡೆ ಮೇಲೆ ಯಾವಾಗಲೂ ಅಂದ್ಕೊಂಡಿಟ್ಟಿರ್ಬೇಕು. ಈ ಮನುಷ್ಯ ಹೊರಗೆ ಕಾಣೋಷ್ಟು ಸಿಂಪಲ್ ವ್ಯಕ್ತಿ ಏನಲ್ಲ. ನಾನೇನು ಅಂದ್ಕೊಂಡಿದ್ನೋ ಅದಕ್ಕೆ ದಾರಿ ಸಲೀಸಾಯ್ತು. ಹರ್ಷನ್ ಕೈಗೆ ಚುಕ್ಕಾಣಿ ಸಿಕ್ಕಿದ್ರೆ ನನ್ನ ಯೋಜನೆಗಳೆಲ್ಲ ನೆರವೇರ್ದಂಗೆ ಲೆಕ್ಕ. ಸುಲಭವಾಗಿ ಸಿಗೋದಾದರೆ ನಾನೇ ಹಾಕ್ಬಿಡಲಿ. ವೆಲ್ಕಮ್ ಬ್ಯಾಕ್ ಹರ್ಷ ಸರ್. ಥ್ಯಾಂಕ್ ಯು ಜೇಂಡೆ. ನಿಮ್ಗೇನು ಬೇಕೋ ಕೇಳಿ, ಸದಾ ನಾನು ನಿಮ್ಮ ಜೊತೆ ಇರ್ತೀನಿ. ಅಫ್ಕೋರ್ಸ್, ಡೆಫಿನೆಟ್ಲಿ. ಏಕು ಅಂತಾನೆ ಹೀಗೆ ಮಾಡ್ತಾಳೆ ಹೇಳು. ಹಾಯ್ ಸಂಪತ್. ರಮ್ಯಾ ಬೇಗ ಬಾ, ಆಮೇಲೆ ಎಲ್ಲ ನನ್ನನ್ನು ನೀನು ಆಳು ಅಂದ್ಕೊಂಡ್ಬಿಟ್ರೆ ಕಷ್ಟ. ತಗೋ. ಸಂಪತ್, ಇವತ್ತು ಆಫೀಸಲ್ಲಿ ಒಂದು ವಿಚಿತ್ರ ಘಟನೆ ನಡೀತು ಕಣೋ. ಏನು ನೀನು ಒಳ್ಳೆ ಕೆಲ್ಸಗಾರ್ತಿ ಅಂತ ಎಲ್ಲ ನಂಬಿಟ್ರಾ?
ಅದಲ್ಲ ಕಣೋ, ನಿನಗೆ ಸಂಕೆಪುರ ನೆನಪಿದೆ ಅಲ್ವಾ? ಅಯ್ಯೋ ರಮ್ಯಾ, ಆ ಹೆಸರು ಯಾಕೆ ಹೇಳ್ತೀಯ? ಅನು ಜೊತೆ ಹೋಗಿದ್ವಲ್ಲ, ಅದೇ ತಾನೆ? ಒಳ್ಳೆ ದೆವ್ವದ ಸಿನಿಮಾ ಲೊಕೇಶನ್ ಥರ ಇತ್ತು. ಅದೇ, ಅದು ಅನೂರ್ಗೆ ಸಂಬಂಧಪಟ್ಟಿದ್ದಲ್ವಾ? ಇವತ್ತು ಅದ್ರದ್ದೇ ಅಕೌಂಟ್ಸ್ ವೆರಿಫಿಕೇಷನ್ಗೆ ಬಂದಿತ್ತು, ಆದರೆ ಬೇರೆ ಯಾರ್ದೋ ಹೆಸರಲ್ಲಿತ್ತು. ಅವ್ರು ಅದನ್ನು ಸೇಲ್ ಮಾಡಿದಾರೋ ಏನೋ ಗೊತ್ತಿಲ್ಲ. ರಮ್ಯಾ, ನೀನು ಅದು ಯಾವುದೂ ನೋಡಿ ಅವ್ರ ಅಕೌಂಟ್ ಅಂತಿದ್ಯೋ ಏನೋ. ಹಲೋ, ನೀನು ಹೇಗೆ ಗೇಮ್ ಆಡೋದ್ರಲ್ಲಿ ಪರ್ಫೆಕ್ಟೋ, ನಾನು ಹಾಗೆ ಲೆಕ್ಕದಲ್ಲಿ ಪರ್ಫೆಕ್ಟು. ನಾನು ಕರೆಕ್ಟಾಗೇ ನೋಡಿದ್ದೀನಿ, ಅದು ಸಂಕೆಪುರದ ಪ್ರಾಪರ್ಟಿ ಅಕೌಂಟ್ಸೇ. ಅದನ್ನು ನೋಡಿದಾಗಿಂದ ತಲೆಯಲ್ಲಿ ಬರೀ ಅದೇ ಇದೆ. ಅದನ್ನ ಯಾಕೆ ಬೇರೆಯವ್ರಿಗೆ ಸೆಲ್ ಮಾಡ್ತಾರೆ? ಅಷ್ಟು ಹಳೆ ಪ್ರಾಪರ್ಟಿ, ಬೇರೆ ಏನೋ ಇರ್ಬೇಕು ಕಣೆ. ಎದ್ದಡ್ಡ, ನೀನು ಹಿಂಗೆ ಅಂತೀಯ ಅಂತಾನೆ ನಾನು ಅದನ್ನು ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ಸಂಕೆಪುರ ಲ್ಯಾಂಡ್ ಬೈ ಮಾಡಿದವರು ಯಾರೋ ರತ್ನಾಕರ್ ಅಂತ, ರಿಯಲ್ ಎಸ್ಟೇಟ್ನವರು. ಬೇಕಿದ್ರೆ ನೀನೇ ಕಣ್ಬಿಟ್ಟು ನೋಡು. ಓಹೋ ರಮ್ಯಾ, ಖತರ್ನಾಕಿದ್ಯಾ ನೀನು. ಇದೇನು ಅಂತ ಅನುನ ಕೇಳೋಣ. ಸರಿ ಬಾ ಹೋಗೋಣ. ಅಯ್ಯೋ ಅನು ಅಮ್ಮ, ನೀವು ಅಲ್ಲೇ ನಿಂತ್ಕೊಳ್ಳಿ, ಇಲ್ಲಿ ಬರಬೇಡಿ. ಯಾಕಕ್ಕ, ಏನಾಯ್ತು? ಆರ್ಯ ಸರು ರೂಮ್ ಕ್ಲೀನ್ ಮಾಡಕ್ಕೆ ಹೇಳಿದ್ದಾರೆ. ಇಲ್ಲಿ ತುಂಬ ಧೂಳಿದೆ, ನಿಮ್ಗೆ ಇನ್ಫೆಕ್ಷನ್ ಆಗುತ್ತೆ, ಅದು ಅಲ್ಲದೆ ಮಗುಗೂ ತೊಂದರೆ ಆಗುತ್ತೆ. ಅಕ್ಕ, ನಾನು ವಟಾರದಲ್ಲಿ ಹುಟ್ಟಿದವಳು, ಮಣ್ಣಲ್ಲಿ ಆಡ್ ಬೆಳೆದವಳು, ನನಗೆ ಎಂತ ಧೂಳಕ್ಕ? ಅನು ಅಮ್ಮ, ನೀವೇನಾದರೂ ಅಂದ್ಕೊಳ್ಳಿ, ಆರ್ಯ ಸರು ನನಗೆ ಬೈತಾರೆ. ನಾನು ರೂಮ್ನೆಲ್ಲ ಕ್ಲೀನ್ ಮಾಡಿ ನಿಮ್ಮನ್ನು ಕರಿತೀನಿ, ನೀವು ಆಚೆನೇ ಇರಿ ಅಷ್ಟೋ ತನಕ. ಅಯ್ಯೋ ಅನು ಅಮ್ಮ, ನೀವು ಆಚೆ ಇರಿ, ನಡೀರಿ. ಸೋಮು, ಬೇಗ ಕ್ಲೀನ್ ಮಾಡು. ನನಗಿಂತ ನನ್ನ ಮಗು ಮೇಲೆ ನಿಮ್ಮ ಕಾಳಜಿನಾ? ಎಷ್ಟು ಕೊಬ್ಬು ಇವ್ರಿಗೆ. ಅದೇನೋ ಮಾಡ್ಕೊಂಡು ಬರ್ತೀನಿ ಅಂತ ಕಿಚನ್ಗೆ ಬೇರೆ ಹೋಗಿದ್ದಾರೆ. ನೋಡೋಣ ಅದೇನು ಮಾಡ್ಕೊಂಡು ಬರ್ತಾರೆ ಅಂತ. ಅಕ್ಕ, ಕಸ ಎಲ್ಲ ಗುಡ್ಸಾಯ್ತು, ತಗೊಂಡ ಆಚೆ ಹಾಕ್ಲಾ? ಹಾಂ ಸರಿ, ಎತ್ಕೊಂಡು ಹೋಗು. ಮೀರಾ, ನನಗೆ ಬಿಸ್ನೆಸ್, ಶೇರ್ಸ್ ಆ್ಯಂಡ್ ಇಮ್ಮೂವಬಲ್ ಪ್ರಾಪರ್ಟೀಸ್ ಎಲ್ಲಾದ್ರೂ ಡೀಟೇಲ್ಸ್ ಬೇಕು. ಅಂದರೆ ನಮ್ಮ ಪಾಲು ಎಷ್ಟು, ಅಂದರೆ ನನ್ನ ಹರ್ಷ ಪಾಲು ಎಷ್ಟು, ಅನು ಪಾಲು ಎಷ್ಟು ಡಿವೈಡ್ ಆಗಿದೆ ಅನ್ನೋ ಎಲ್ಲ ಡೀಟೇಲ್ಸು ಕ್ಲಿಯರ್ ಆಗಬೇಕು. ಶ್ಯೂರ್ ಮ್ಯಾಮ್, ಐ ಆಮ್ ಡೂಯಿಂಗ್ ದ ಸೇಮ್. ಬಟ್ ಅ ಫ್ಯೂ ಮೇಜರ್ ಡೀಟೇಲ್ಸ್ ಮಿಸ್ಸಿಂಗ್ ಇದೆ. ಐ ಮೀನ್, ವಿ ಡೋಂಟ್ ಹ್ಯಾವ್ ದೋಸ್ ಪೇಪರ್ಸ್ ಎಟ್ ಆಲ್. What? But how is this even possible? Sir, you have to take a look at this. ಇಲ್ಲಿ ನೋಡಿ ಸರ್, ಇಲ್ಲಿ ಯಾವುದ್ಯಾವುದೋ ಕ್ಲೈಂಟ್ಸ್ಗಳ ಹೆಸರು ಮೆನ್ಷನ್ ಆಗಿದೆ. ಕೆಲವೊಂದರಲ್ಲಿ ಜಾಯಿಂಟ್ ವೆಂಚರ್ ಅಂತ ಮೆನ್ಷನ್ ಆಗಿದ್ರೆ, ಇನ್ನು ಕೆಲವೊಂದರಲ್ಲಿ ನಮ್ಮ ಕಂಪನಿ ಹೆಸರೇ ಇಲ್ಲ, ಬೇರೆ ಯಾವುದೋ ಕಂಪನಿ ಹೆಸರಿದೆ. ಅಂದರೆ ಓನರ್ಶಿಪ್ಪಲ್ಲಿ ನಮ್ಮ ಕಂಪನಿ ಹೆಸರೇ ಇಲ್ಲ, ಬೇರೆ ಯಾವುದೋ ಹೆಸರಿದೆ. ಟ್ರಾನ್ಸಾಕ್ಷನ್ ಹ್ಯಾಸ್ ಅ ಡಿಫ್ರೆಂಟ್ ನೇಮ್, ಕ್ಲೈಂಟ್ ಡೀಟೇಲ್ಸ್ ಇಲ್ಲ, ಬೇರೆ ಯಾವುದೇ ಥರದ ಡೀಟೇಲ್ಸ್ ಇಲ್ಲ. ಆ್ಯಂಡ್ ದ್ಯಾಟ್ಸ್ ವೈ ಐ ಆಮ್ ಅನೇಬಲ್ ಟು ಟ್ರ್ಯಾಕ್ ಸರ್. ಮೀರಾ, ಹೌ ಕ್ಯಾನ್ ಯು ಸೇ ಸೋ ಈಸಿಲಿ? 12 ಇಯರ್ಸಿಂದ ನೀನು ಇಲ್ಲಿ ಏನು ಮಾಡ್ತಿದ್ದೆ? ಸೂಟ್ ಹಾಕೊಂಡು ಸೂಪರ್ ಸ್ಟಾರ್ ಥರ ಕಾಣೋ ಆರ್ಯವರ್ಧನ್ ಪಕ್ಕ
ಬ್ಯೂಟಿಫುಲ್ ಸೆಕ್ರೆಟರಿ ಥರ ಕಾಣೋ ಆಗಿರೋಕ್ಕೆ ಮಾತ್ರ ಇಷ್ಟ ಅನಿಸುತ್ತೆ ನಿನಗೆ. ಮ್ಯಾಮ್, ಪ್ಲೀಸ್ ಡೋಂಟ್ ಟಾಕ್. ಥಿಂಕ್ ಮೀರಾ, ನೀನೇ ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಗ್ರೂಪ್ ಅಂತ ಹೇಗೆ ಕರ್ಕೋತೀಯ? ಇಲ್ಲಿ ಏನು ನಡೀತಿದೆ ಅಂತ ನಿನಗೆ ಗೊತ್ತಿಲ್ಲ. ಐ ಯು ಸ್ಟುಪಿಡ್ ಮೀರಾ? ಹೌದು, ನೀನು ಯಾವತ್ತೂ ರಜಾನೇ ತಗೊಂಡಿಲ್ಲ ಅಲ್ವಾ? 24/7 ಇಲ್ಲೇ ಕೆಲಸ ಮಾಡ್ತಿರ್ತೀಯ ಅಂತಂತಾರೆ. ಆದರೆ ಇದೇನಾ ನಿನ್ನ ಪ್ರೊಫೆಷನಲ್ ಎಫಿಷಿಯನ್ಸಿ? ಕೋಟಿ ಲಾಸ್ ಆಗಿದ್ರು ಐ ಡೋಂಟ್ ನೋ ಎನಿಥಿಂಗ್ ಅಂತ ಹೇಳ್ತೀಯಲ್ಲ. ಇಟ್ಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಹರ್ಷ. ಶಿ ಹ್ಯಾಸ್ ನಾಟ್ ಡನ್ ಹರ್ ವರ್ಕ್ ಪ್ರಾಪರ್ಲಿ. ನನ್ನಿಂದ ಏನಾದ್ರು ಸಹಾಯ ಆಗಬೇಕಿತ್ತಾ? ಶೋರ್ ಸರ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ನಮಗೇನಾದರೂ ಹೆಲ್ಪ್ ಬೇಕಂದರೆ ವಿಲ್ ಕಾಲ್ ಯು. ಐ ಥಿಂಕ್ ಯು ಕ್ಯಾನ್ ಕ್ಯಾರಿ ಆನ್ ಯುವರ್ ವರ್ಕ್. ಸರಿ ಮೇಡಮ್. ಇದೆಲ್ಲ ಹೇಗಾಯ್ತು ಮೀರಾ? ಸರ್, ಐ ಪ್ರಾಮಿಸ್ ಐ ಡೋಂಟ್ ನೋ ಆ್ಯಂಡ್ ಐ ಆಮ್ ಟ್ರೈಯಿಂಗ್. ನಮ್ಮ ಕಡೆ ಒಂದು ಮಾತಿದೆ, ಪಾಪಿ ತಲೆ ಮೇಲೆ ಸಿಡಿಲು ಬಡಿದ್ರೆ ಅಂಗೈಲಿ ಹಿಡಿದು ಕೊಡೆ ಕಾಪಾಡುತ್ತಾ ಅಂತ. ಸಿಚುವೇಶನ್ನು ಸಿಡಿಲು, ನೀವು ನನ್ನ ಕೊಡೆ. ನಿಮ್ಗೆ ನಾನು ಹೇಳಿದ್ದೆ ತಾನೆ, ಮತ್ತೆ ಯಾಕೆ ವಾಪಸ್ ಬಂದ್ರಿ ಶಾನ್ಭೋಗ್ರೆ? ನಿಮ್ಮ ಅಗತ್ಯ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗತ್ತೆ? ನೀವು ಹೇಳಿರಿ ಅಂತ ಜಬರ್ದಸ್ತಾಗಿ ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ ನಾನೇನು ಈ ಸಂಸ್ಥೆ ಯಜಮಾನನ ಹೇಳಿ? ನೋಡಿ, ನಾನು ಸಂಬಳಕ್ಕಿರೋ ಹಳೇ ಲಾಯರ್ ಅಷ್ಟೇ. ತಲೆ ಹಣ್ಣಾಗಿ ಕರಿ ಬಣ್ಣದ ಕೂದಲು ಎಣಿಸೋ ಹೊತ್ತಲ್ಲಾದರೂ ನಿಮ್ಗೆ ಅರ್ಥ ಆಯ್ತಲ್ಲ ನಾನು ಕೆಲಸಕ್ಕಿರೋದು ಅಂತ. ನನಗೆ ವಯಸ್ಸಾಯಿತು, ದಯವಿಟ್ಟು ಬಿಟ್ಬಿಡಿ. ನನಗೋಸ್ಕರ ಕೆಲಸ ಮಾಡಬೇಕಾಗಿರೋ ಈ ಕೈಗಳು ನಮಸ್ಕಾರ ಮಾಡಿದ್ರೆ ನನಗೆ ಸಂಕಟ ಆಗುತ್ತೆ ಶಾನ್ಭೋಗ್ ಸರ್. ಈಗಾಗಲೇ ಸಾಕಷ್ಟು ಮಾಡಾಗಿದೆ, ದಯವಿಟ್ಟು ನಾನು ಬಿಟ್ಬಿಡಿ ಪ್ಲೀಸ್. ಕುರಿ ತಲೆ ಮೇಲೆ ನೀರು ಬಿದ್ದರೆ ಅದು ನೀರು ಹೋಗಲಿ ಅಂತ ತಲೆ ಆಡ್ಸತ್ತಂತೆ. ಆದರೆ ಮುಂದೇನಾಗುತ್ತೆ ಹೇಳಿ? ನೀರು ಹೋಗೋದ್ರ ಜೊತೆ ಅದರ ತಲೆನೂ ಹೋಗುತ್ತೆ. ಬಿಟ್ಬಿಡ್ತೀನಿ. ನಿಮ್ಮ ಪ್ರಾಣನ ಮಾತ್ರ ದೇಹದಿಂದ ಹೋಗಿ ಬಿಟ್ಬಿಡ್ತೀನಿ. ಓಕೆ, ಮುಂದೆ ಅಂದರೆ ಏನು ಹೇಳಿ ಅಂದರೆ, ಅಯ್ಯಯ್ಯೋ ಟೀ ಪುಡಿ ಥರ ಅಷ್ಟೊಂದು ಹಾಕ್ಬಿಡಿ ಹೇಳಿ ಅಂದರೆ ಆಮೇಲೆ ಹೊಟ್ಟೆ ಕೆಡುತ್ತೆ. ಅಯ್ಯೋ, ನೀವು ಯಾಕೆ ತೊಂದರೆ ತಗೋತೀರಾ? ಅಂದರೆ ನನ್ನ ಮಗಳಿಗೋಸ್ಕರ ನೀವು ಮಾಡ್ತಿಲ್ಲ, ಮಗುಗೋಸ್ಕರ ಮಾಡ್ತಿದ್ದೀರಾ ಅನ್ನಿ. ಕೇಸರಿನ 1-2 ಎಳೆ ಹಾಕಿ ಸಾಕು, ಇಲ್ಲಾಂದರೆ ಕಹಿ ಬರುತ್ತೆ. ಆಮೇಲೆ ಇನ್ನೊಂದು, ಕೇಸರಿನ ಹಸಿ ಹಾಲಲ್ಲಿ ನೆನೆಸಿಟ್ಟು ಆಮೇಲೆ ಬಿಸಿ ಹಾಲ್ಗೆ ಹಾಕ್ಕೊಡಿ. ಆಮೇಲೆ ಹುಟ್ಟೋ ಮಗು ಬೆಳ್ಳಗೆ ಹುಟ್ಟುತ್ತೆ. ಥ್ಯಾಂಕ್ಸು, ನಾನು ನಿಮ್ಗೆ ಹೇಳ್ಬೇಕು ಅವಳಿ ಅಂದರೆ ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಲ್ಲ, ಅದಕ್ಕೆ ಆಯ್ತು ಅವಳಿ ಅಂದರೆ.
ಅರ್ಥ ಆಕತಿ. ಆದ್ರೆ ಏನು ಮಾಡೋದು, ನಿನ್ನ ಮಗ ವಿಮಾನದಾಗ ಹೊಂಟಾನ. ವಿಮಾನ ಏನು ಸೀದಾ ನಮ್ಮ ಮನೆ ಮುಂದೆ ಬಂದು ನಿಂದಿರ್ತದೇನ? ಏರ್ಪೋರ್ಟ್ನಾಗ ನಿಂದಿರ್ತತಿ. ಆಮೇಲೆ ನಿನ್ನ ಮಗ ವಿಮಾನದಿಂದ ಕೆಳಗೆ ಇಳಿಬೇಕು, ಆಮೇಲೆ ಟ್ಯಾಕ್ಸಿ ತೊಗೊಂಡು ಮನೆಗೆ ಬರಬೇಕು. ಅವಂದಿಲ್ಲ. ಬಾ ಕೂಡ್ರಿ, ಬಾ ಒಂದಿಟ್ಟು ಸುಧಾರಿಸ್ಕೊ. ಪ್ರಿಯಾ, ನಿನ್ನ ಮನಸ್ಸಿನ್ಯಾಗ ಬ್ಯಾರೆ ಏನೋ ವಿಚಾರ ಐತಿ. ಅದೇನಂತ ಹೇಳ್ದ ನನಗೆ. ಹೆತ್ತು ಒಡ್ಲ ಸಂಕಟ. ಏನಂದಿ? ಏನಿಲ್ರಿ. ಆಗ ನೀನು ಏನಾತಂತ ಆಗಳಿಂದ ಕೇಳಕ್ ಹತ್ತೀನಿ, ನೀ ಸುಮಾಕ್ ನಿಂತ್ರಿ ಹೆಂಗ? ರೀ, ನನ್ನ ಮಗಂಗ ಫೋನ್ ಮಾಡಿದ್ ಖರೆ, ಆದ್ರ ವಿಶ್ವಾಸಕ್ಕಲ್ಲ. ಅದನ್ನ ಯಾಕೆ ಏನೋ ತಪ್ಪು ಮಾಡಿದವ್ರಂಗೆ ಹೇಳಕತ್ತಿ? ಆರ್ಯವರ್ಧನ್ ಕೂಡ ನನ್ನ ಮಗ ಅಂತ ನಾನು ನಿಂಗೆ ಹೇಳಿಲ್ಲೇನ? ನೀ ಯಾವಾಗ ಬೇಕಾದರೂ ಆರ್ಯವರ್ಧನ್ ಜೋಡಿ ಮಾತಾಡಬಹುದು. ಪ್ರಿಯಾ, ಯಾಕೋ ನನ್ನ ಮ್ಯಾಲೆ ಇನ್ನೂ ನಿನಗೆ ನಂಬಿಕೆ ಬರಲಿಲ್ಲೇನ? ನಾ ಹಂಗಂದಿಲ್ರಿ. ನೀವೇನಂತ ನನಗೆ ಗೊತ್ತಿಲ್ಲೇನು? ಅಲ್ಲ, ನನ್ನ ಮಗಂಗೆ ನಾನು ಫೋನ್ ಮಾಡಿದ ಕೂಡಲೇ ಅವ ಪ್ರತ್ಯಕ್ಷ ಆಗೋದಿಲ್ಲಲ್ಲ, ಹೌದಿಲ್ಲ? ಅವ ಏನೋ ಅವನ ಬದುಕು, ಅವನ ಬಿಸ್ನೆಸ್ಸು, ಅವ ಅಲ್ಲಿ ಜೀವನ ಮಾಡ್ಲಿಕ್ಕೆ ಹತ್ತಾನ. ಅವ ಚಿಕ್ಕ ಹುಡುಗ ಆದಾಗ ಬಿಟ್ಟು ಹೋದಾಕಿನ ಈಗ ಯಾವ ಹಕ್ಕಿಂದ ಅವಾಗ ನಾ ಸಹಾಯ ಬೇಡ್ಲಿ? ಅವ ನನ್ನ ಜೋಡಿ ಮಾತಾಡ್ಬೇಕಂತ ನಾ ನಿರೀಕ್ಷೆ ಮಾಡೋದು ನನ್ನ ಸ್ವಾರ್ಥ ಆತು ಅಲ್ಲೇನ್ರಿ? ಪ್ರಿಯಾ, ಯಾಕೆ ಹಿಂಗೆ ಏನನ್ನಾರ ವಿಚಾರ ಮಾಡಕ್ ಹತ್ತೀನಿ? ಅಲ್ಲ, ತಾಯಿ ಮಗನ ಹಂತ್ಯಾಕ ಮಾತಾಡೋದ್ರಾಗ ಏನು ತಪ್ಪೈತಿ? ನೀ ಅವನ್ನ ಬಿಟ್ಟು ಹೋಗಿದ್ದಿ ಯಾಕೆ, ಏನು, ಇದೆಲ್ಲ ತಿಳ್ಕೊಳ್ಳೋದಾರ್ದಷ್ಟು ದಟ್ರಲ್ಲ ಆರ್ಯವರ್ಧನ್ ಅವರು.